ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ಅಮೆರಿಕದ ಏರ್ ಫೋರ್ಸ್ನ C-17A ಗ್ಲೋಬ್ ಮಾಸ್ಟರ್ ಪಾಕಿಸ್ತಾನದಲ್ಲಿ ಈಗ ಲ್ಯಾಂಡ್ ಆಗಿದೆ. 3 ಗಂಟೆಗಳ ಕಾಲ ಅದು ಅದೇ ಜಾಗದಲ್ಲಿ ನಿಂತಿತ್ತು. ಇದು ಈಗ ಜಿಯೋ ಪಾಲಿಟಿಕ್ಸ್ನಲ್ಲಿ ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ. ಅಮೆರಿಕದ C-17 ಗ್ಲೋಬ್ ಮಾಸ್ಟರ್ ಪಾಕಿಸ್ತಾನದಲ್ಲಿ 3 ಗಂಟೆಗಳ ಕಾಲ ಏನು ಮಾಡ್ತಾ ಇತ್ತು? ಏನಾದರೂ ಡೆಲಿವರಿ ಮಾಡೋದಕ್ಕೆ ಹೋಗಿತ್ತಾ ಅಥವಾ ಅಲ್ಲಿಂದಲೇ ಏನಾದರೂ ತರೋದಕ್ಕೆ ಹೋಗಿತ್ತಾ ಅನ್ನೋದು. 3 ಗಂಟೆ ಅಲ್ಲೇ ನಿಂತು ನಂತರ ಅದು ವಾಪಸ್ USA ಮರಳುತ್ತೆ. ಅಷ್ಟೇ ಅಲ್ಲ, ಭಾರತದ ರೆಡಾರ್ನಿಂದ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನವನ್ನು ಕೂಡ ಮಾಡುತ್ತೆ. ರೀಸೆಂಟಾಗಿ ಇದೇ ರೀತಿ F-35 ಕೂಡ ಭಾರತದ ರೆಡಾರ್ನಿಂದ ತಪ್ಪಿಸ್ಕೊಂಡು ಹಾರಾಡ್ತಾ ಇತ್ತು. ಆದರೆ ಬಳಿಕ ಒಂದು 2 ತಿಂಗಳು ಕೇರಳದಲ್ಲಿ ನಿಂತು ಬಿಟ್ಟಿತ್ತು. ಈಗ ಮತ್ತೆ C-17 ಗ್ಲೋಬ್ ಮಾಸ್ಟರ್ ಇದೇ ರೀತಿ ರೆಡಾರ್ ಕಣ್ಣಿನಿಂದ ತಪ್ಪಿಸಿಕೊಂಡು ಹೋಗುವ ಪ್ರಯತ್ನವನ್ನ ಮಾಡಿತ್ತು. ಇನ್ನು ಈ ಗ್ಲೋಬ್ ಮಾಸ್ಟರ್ ಅನ್ನ ಭಾರತ ಕೂಡ ತುಂಬಾ ಬಳಸುತ್ತೆ. C-17 ಗ್ಲೋಬ್ ಮಾಸ್ಟರ್ ಇದೊಂದು ಲಾಜಿಸ್ಟಿಕ್ ಪ್ಲೇನ್. ಸರಕುಗಳನ್ನು ಸಾಗಿಸೋದಕ್ಕೆ ಇದನ್ನು ಬಳಸಲಾಗುತ್ತೆ. ಹಾಗೆ ಯುದ್ಧ ವಿಮಾನಗಳನ್ನು ಕೂಡ ಇದರಲ್ಲಿ ತಗೊಂಡು ಹೋಗ್ತಾರೆ. ಇದನ್ನು ಅಮೆರಿಕ ಬಿಟ್ಟು ಹೆಚ್ಚಾಗಿ ಬಳಸೋದು ನಮ್ಮ ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಆಸ್ಟ್ರೇಲಿಯಾ. ಇಂಥ ಲಾಜಿಸ್ಟಿಕ್ ವಿಮಾನ ಪಾಕಿಸ್ತಾನಕ್ಕೆ ಯಾಕಾಗಿ ಬಂದೋಯ್ತು ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಪಾಕಿಸ್ತಾನದ ನೂರ್ ಖಾನ್ ಬೇಸ್ ನೀವು ಕೇಳಿರ್ತೀರಾ. ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದರ ಮೇಲೆ ದಾಳಿ ಕೂಡ ಮಾಡಿತ್ತು. ಆಗ ಅಮೆರಿಕ ಮಿಲಿಟರಿ ಕೂಡಲೇ ಅಲ್ಲಿಗೆ ಓಡಿ ಬಂದಿತ್ತು ಕೂಡ. ಅಂದರೆ ಈ ನೂರ್ ಖಾನ್ ಏರ್ ಬೇಸನ್ನು ಆಪರೇಟ್ ಮಾಡೋದು ಅಮೆರಿಕನೇ. ಇದೊಂದೇ ಅಲ್ಲ, ಅಮೆರಿಕದ ಬಳಿ ಮಿಡಲ್ ಈಸ್ಟ್ನಲ್ಲಿ ಇದೇ ರೀತಿಯ 56 ಬೇಸ್ಗಳು ಇವೆ. ವಿಶೇಷ ಏನಪ್ಪ ಅಂದರೆ ಪಾಕಿಸ್ತಾನದಲ್ಲಿ ಸಾರ್ವಜನಿಕವಾಗಿ ಕಾಣೋ ಏರ್ ಬೇಸ್ಗಳು ಯಾವುದೂ ಇಲ್ಲ. ಎಲ್ಲವೂ ಹೀಗೆ ಗುಪ್ತವಾಗಿರೋದೆ. ಅದರಲ್ಲಿ ಮುಖ್ಯವಾಗಿ 2 ಬೇಸ್ಗಳಿವೆ. ಒಂದು ಸೌತ್ನಲ್ಲಿ ಕರಾಚಿ ಬಳಿ, ವೆಸ್ಟ್ ಆಫ್ ಕರಾಚಿ. ಇನ್ನೊಂದು ನೂರ್ ಖಾನ್ ಬೇಸ್. ಇವೆರಡರನ್ನ ಭಾರತದಿಂದ ಅಮೆರಿಕ ಮುಚ್ಚಿಡೋ ಕೆಲಸ ಕೂಡ ಮಾಡಿತ್ತು. ಈಗ ಸಡನ್ ಆಗಿ ಅಲ್ಲಿ C-17 ಗ್ಲೋಬ್ ಮಾಸ್ಟರ್ ಅಲ್ಲಿಗೆ ಏನಕ್ಕಾಗಿ ಬಂದು ಲ್ಯಾಂಡ್ ಆಯಿತು? 3 ಗಂಟೆಗಳ ಕಾಲ ಅಲ್ಲಿ ಏನು ಮಾಡ್ತಾ ಇತ್ತು? ಏನನ್ನೂ ಇಡೋದಕ್ಕಂತೂ ಹೋಗಿರ್ಲಿಕ್ಕಿಲ್ಲ. ಯಾಕಂದರೆ ಭಾರತ ಒಮ್ಮೆ ಇದೇ ಏರ್ಬೇಸ್ ಮೇಲೆ ಬಾಂಬಿನ ಮಳೆ ಸುರಿಸಿತ್ತು. ಈ ಸಲ ಏನೋ ತಗೊಂಡು ಬರೋದಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ನ್ಯೂಕ್ಲಿಯರ್ ಕಮಾಂಡ್ ಸೆಂಟರನ್ನು ತೆಗೆಯೋದಕ್ಕೆ ಬಂದಿರಬಹುದು, ಇಲ್ಲ ಏನಾದರೂ ಸಪ್ಲೈ ಮಾಡೋದಕ್ಕೆ ಬಂದಿರಬಹುದು. ಯಾಕಂದರೆ ಅಲ್ಲಿರೋ ರೆಡಾರ್ಗಳು ಅಮೆರಿಕದ ರೆಡಾರ್. ಸೊ ಅವುಗಳನ್ನು ಅಮೆರಿಕವೇ ಸೇಫ್ ಮಾಡಬೇಕಾಗಿದೆ. ಯಾಕಂದರೆ ಭಾರತದ ಮೇಲಿರೋ ಭಯ ಮತ್ತೆ ಕೆಣಕಿದ್ರೆ ಭಾರತ ಮುಂದಿನ ಸಲ ಅಂತೂ ಖಂಡಿತ ಉತ್ತರ ಪಾಕಿಸ್ತಾನವನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತೆ ಅನ್ನೋ ಭಯ. ಯಾಕಂದರೆ ಭಾರತಕ್ಕೆ ನಾರ್ತ್ ಪಾಕಿಸ್ತಾನ ಬೇಕು. ಅಮೆರಿಕ ಅದನ್ನು ವಶಪಡಿಸ್ಕೊಳ್ಳೋದಕ್ಕೂ ಮುನ್ನ ನಾವು ಅದನ್ನು ತೆಕ್ಕೆಗೆ ಹಾಕೋಬೇಕು. ಕೆಲವೊಂದು ರೂಮರ್ಸ್ ಕೂಡ ಇದೆ, ಅಮೆರಿಕ ಬಲೂಚಿಸ್ತಾನವನ್ನು ಆಕ್ರಮಿಸಿಕೊಳ್ಳುತ್ತೆ ಅಂತ. ಆದರೆ ಭಾರತಕ್ಕೆ ಇದು ತುಂಬ ಮುಖ್ಯ. ಯಾಕಂದರೆ ಇದು ಭಾರತಕ್ಕೆ ಹೊಂದಿಕೊಂಡಿದೆ. ಭಾರತ ಸರ್ಕಾರ ಅಮೆರಿಕಾಗೆ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಬೆನ್ನ ಹಿಂದೆ ಆಟ ಏನು ಆಡಕ್ಕೆ ಹೋಗಬೇಡಿ, ಇದು ಹಳೆಯ ಭಾರತ ಅಲ್ಲ. ನೀವು ನಮ್ಮ ಜೊತೆ ಆಟ ಆಡಿದರೆ ನಾವು ಮೆಕ್ಸಿಕೋದಲ್ಲಿ ನಮ್ಮ ಗೇಮನ್ನು ಶುರು ಮಾಡಬೇಕಾಗತ್ತೆ ಅಂತ. ಅಮೆರಿಕದ ಅಡ್ಮಿನಿಸ್ಟ್ರೇಷನ್ ಹದ್ದು ಮೀರ್ತಾ ಇದೆ. ಅವರ ಮಾತಿಗೆ ಅವರದ್ದೇ ರೀತಿಯಲ್ಲಿ ಉತ್ತರ ಕೊಡೋದು ತುಂಬ ಅವಶ್ಯಕತೆ ಇದೆ. ಆ ಕೆಲಸವನ್ನು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಆಲ್ರೆಡಿ ಮಾಡಿದ್ದಾರೆ. ಪಬ್ಲಿಕ್ನಲ್ಲಿ ಬಂದು ಹೇಳ್ತಾರೆ, ನಾವು ರಷ್ಯಾ ತೈಲ ಖರೀದಿಯನ್ನು ಮುಂದುವರಿಸ್ತೀವಿ ಅನ್ನೋದಾಗಿ. ನಿರ್ಮಲಾ ಸೀತಾರಾಮನ್ ಅವರು ತುಂಬ ಬುದ್ಧಿವಂತೆ. ನಿಜವಾದ ಅಯಲ್ ಲೇಡಿ ಅಂದರೆ ಅವರೇ. ಟ್ರಂಪ್ ಹಾಗೂ ಅಮೆರಿಕಾಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಆರ್ಡರ್ ಮಾಡೋಕ್ಕೆ ಇದು ಸಾಮ್ರಾಜ್ಯಶಾಹಿಯೂ ಅಲ್ಲ, ವಸಾಹತುಶಾಹಿಯೂ ಕೂಡ ಅಲ್ಲ. ನಾವು ತೈಲವನ್ನು ಖರೀದಿ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಟ್ರಂಪ್ ಅವ್ರು ಹೇಳ್ತಾರೆ, ಅಮೆರಿಕದ ಟೆಕ್ ಕಂಪನಿಗಳು ಭಾರತದಲ್ಲಿ ತಮ್ಮ ಬ್ರಾಂಚ್ಗಳನ್ನು ಮಾಡಿ ಉದ್ಯೋಗ ನೀಡೋದನ್ನು ತಡೆಯೋ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ. ಸರಿ, ಕೊಡಬೇಡಿ. ಟೆಕ್ ಕಂಪನಿಗಳ ಕಾಂಟ್ರಾಕ್ಟನ್ನು ಭಾರತಕ್ಕೆ ಕೊಡಲೇಬೇಡಿ. ಪಾಕಿಸ್ತಾನಕ್ಕೋ, ನಾರ್ತ್ ಕೊರಿಯಾಗೋ, ಸೌತ್ ಕೊರಿಯಾಗೆ ಕೊಟ್ಟು ನೋಡಿ. ಆಮೇಲೆ ಅವರು ಸಾಫ್ಟ್ವೇರ್ನಲ್ಲೇ ನಿಮಗೆ ಡ್ರಗ್ಸೋ ಬಾಂಬೋ ಹಾಕಿ ಕಳಿಸ್ತಾರೆ. ನೋಡಿ, ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹೂವರ್ಡ್ ಲುಟ್ನಿಕ್ ಅವ್ರು ಹೇಳ್ತಾರೆ, 1 ಅಥವಾ 2 ತಿಂಗಳಲ್ಲಿ ಭಾರತ ಮಾತುಕತೆಗೆ ಬರುತ್ತೆ, ಮತ್ತೆ ಕ್ಷಮಿಸಿ ಅಂತಲೂ ಕೇಳುತ್ತೆ. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಭಾರತ ಸೈಲೆಂಟ್ ಆಗಿದೆ ಅನ್ನೋ ಕಾರಣಕ್ಕೆ
ಅಮೆರಿಕ ಬಾಯಿಗೆ ಬಂದಿದ್ದನ್ನೆಲ್ಲ ಹೇಳ್ಕೊಂಡು ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೊರಗೆ ಹಾಕ್ತಾ ಇದ್ದಾರೆ. ಅಮೆರಿಕ ಮತ್ತು ಟ್ರಂಪ್ ಹತಾಶೆ ಎಲ್ಲಿವರೆಗೂ ಬಂದಿದೆ ಅಂತ ಟ್ರಂಪ್ ಟ್ವೀಟ್ ಮತ್ತು ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಟ್ರಂಪ್ ಅವ್ರು ಹೇಳ್ತಾರೆ, ನಾನು ಯಾವಾಗಲೂ ಮೋದಿ ಅವರ ಸ್ನೇಹಿತ ಆಗಿರ್ತೀನಿ, ಆದರೆ ಮೋದಿ ಅವರೀಗ ಮಾಡ್ತಾ ಇರೋ ಕೆಲಸ ನನಗೆ ಇಷ್ಟ ಆಗ್ತಿಲ್ಲ ಅಂತ ಕೂಡ ಹೇಳ್ತಾರೆ. ನೋಡಿ, ಬೆಳಗಾದ್ರೆ ಸಾಕು ಅಮೆರಿಕ ಈಗ ಭಾರತ ಭಾರತ ಅಂತ ಜಪ ಮಾಡ್ತಾ ಇದೆ, ಆದರೆ ಭಾರತ ಒಂದು ಮಾತು ಕೂಡ ಆಡ್ತಿಲ್ಲ. ಭಾರತದ ಸ್ಟ್ರಾಟಜಿಕ್ ಸೈಲೆನ್ಸಿ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಆಗಿದೆ. ಅಲ್ಲದೆ ಕೆಲವೊಂದು ಗಾಳಿ ಸುದ್ದಿಯೂ ಕೂಡ ಬರ್ತಾ ಇದೆ. ಅಮೆರಿಕ ಭಾರತದ ವಿರೋಧ ಪಕ್ಷಗಳ ಜೊತೆ ಸೇರ್ಕೊಂಡು ಮೋದಿ ಸರ್ಕಾರವನ್ನು ಬೀಳ್ಸೋದಕ್ಕೆ ತಂತ್ರ ನಡೆಸ್ತಾ ಇದೆ ಅಂತ. ನೋಡೋಣ ಇದು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅಂತ. ನೀವೇನು ಹೇಳ್ತೀರಾ? ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.